ಸ್ಟೇಟ್ಮೆಂಟ್ ಮಾಡ್ತಾರೆ ಆರಾಮ್ ಗುಲ್ಲಾಲೆ ಆಯ್ತು. ಈಗ ಒಂದು ನಿಮಿಷ ಎಲ್ಲ ಸಾಕಾಯ್ತಾ ಇಲ್ವಾ? ಕೂತ್ಕೊಳ್ಳಿ ಆಯ್ತು, ಕೂತ್ಕೊಳ್ಳಿ. ಸ್ವಲ್ಪ ನಾಳೆ ಇಟ್ಕೊಳ್ಳಿ ನಿಮ್ಮ ಸ್ವರವನ್ನು. ಎದ್ದು ಖಾಲಿ ಮಾಡಿದ್ರೆ ಹೇಗೆ? ಸ್ವಲ್ಪ ಕೂತ್ಕೊಳ್ಳಿ. ಈಗ ಕೂತ್ಕೊಳ್ಳಿ. ಮಾನ್ಯ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಿದ್ದೆ. ರಂಗನಾಥ್, ಮಾನ್ಯ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತೇನೆ. ಆಯ್ತು, ಕೂತ್ಕೊಳ್ಳಿ. ಈಗ ಕೂತ್ಕೊಳ್ಳಿ. ಆಯ್ತು, ಮಾನ್ಯ ಮುಖ್ಯಮಂತ್ರಿ ಎದ್ದು ನಿಂತ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ. ಆಯ್ತು, ಕೊಡ್ಲಿದೆ. ಎಲ್ಲರಿಗೆ ಅಲ್ಲ, ಬೇರೆ ವಿಚಾರ ಮಾತಾಡ್ತಾ ಕೊಡ್ತಾ ಇವ್ರೆ. ಎಲ್ಲರಿಗೆ ಮಾತಾಡ್ಲಿಕ್ಕೆ ಅವಕಾಶ ಇದೆ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಯಾರ ಮೈ ಕಟ್ ಮಾಡಲ್ಲ. ಕೂತ್ಕೊಳ್ಳಿ. ಈಗ ಆಯ್ತು, ಕೂತ್ಕೊಳ್ಳಿ. ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ನೀವು ಕೂತ್ಕೊಳ್ಳಿ. ಅದು ಬರ್ತಾರೆ, ಸ್ಟೇಟ್ಮೆಂಟ್ ಕೊಡ್ತಾರೆ. ಕೂತ್ಕೊಳ್ಳಿ. ಈಗ ಕೂತ್ಕೊಳ್ಳಿ. ಸ್ಟೇಟ್ಮೆಂಟ್ ಕೊಡ್ತಾರೆ. ಮೈಕ್ ಆನ್ ಆಗ್ತದೆ. ಕೂತ್ಕೊಳ್ಳಿ. ಆಯ್ತು, ನೀವು ಆಯ್ತು, ಆಯ್ತು, ಕೇಳಿಗ ನಮ್ಗೆ ನೀವು ಕೂತ್ಕೊಳ್ಳಿ. ನಾನು ಹೇಳಿದಕ್ಕೆ ಆಯ್ತು. ಈಗ ಮಾತಾಡ್ ಕೇಳಿ. ಇಲ್ಲಿ ಫಸ್ಟ್ ಕೇಳಿ. ಮುಖ್ಯಮಂತ್ರಿ ಉತ್ತಮ. ಕೂತ್ಕೊಳ್ಳಿ. ನಾನು ಅದು ಹೇಳ್ತೇನೆ. ಕೂತ್ಕೊಳ್ಳಿ. ನಿಮ್ಮೆಲ್ಲ ಸಂಶಯ ಆಯ್ತಪ್ಪ. ನೀವು ಕೂತ್ಕೊಳ್ಳಿ. ಈಗ ಸರ್ ಕೂತ್ಕೊಂಡ್ ನಿಮಿಷ. ಪ್ರಿಯಾಂಕಾ ಕೂತ್ಕೊಳ್ಳಿ. ಈಗ ಕೂತ್ಕೊಳ್ಳಿ. ರಂಗನಾಥ್ ಕೂತ್ಕೊಳ್ಳಿ. ಅಶ್ವಥ್ ನಾರಾಯಣ್ ಯಾಕೆ ಮಾತಾಡ್ತೀರಿ ನೀವು? ಒಂದು ನಿಮಿಷ. ಈ ಮೈಕಿಗೆ ಬಹಳ ಚರ್ಚೆ ಇತ್ತು. ಮೈಕಲ್ಲಿ ಇದಾಗಿದೆ ಅಂತೇಳಿ. ಮೈಕ್ ನನ್ನ ಕಂಟ್ರೋಲ್ ಇದೆ, ನಾನೇ ಬಂದ್ ಮಾಡಿದ್ದೇನೆ. ಯಾಕೆ ನಾನು ಎಷ್ಟು ಹೇಳಿದ್ರು ಕೂಡ ಇವರು ಕೇಳ್ತಲ್ಲ ನಿಲ್ಲಿಸ್ಲಿಕ್ಕೆ. ಮತ್ತೆಂತ ಮಾಡುದು? ಸ್ವಲ್ಪ ಇದಾಗ್ಲಿ ಅಂತೇಳಿ. ಅಲ್ಲ, ಸರಿಯಾಗುತ್ತೆ. ನಿಲ್ಲಿ. ಆಯ್ತು, ಇಲ್ಲಿ ಮಾತಾಡ್ಬೇಕಲ್ಲ. ಈಗ ವಾಯ್ಸಿನ ಮಾತಾಡ ಕಟ್ ಮಾಡ್ಲಿಲ್ಲ. ನಾನು ಹೇಳಿ ಏನು ಸುಮ್ಮನೆ ಬಂದು ಎಲ್ಲ ಒಬ್ಬಾಗ್ಲಿ ಕೊಡ್ಬೇಕಾ? 10 ನಿಮಿಷ ಆಯ್ತು. ನೀವು 10 ನಿಮಿಷ ಯಾರಿಗಾರು ನೋಡಿ, ನಾವು ಮಾತಾಡ್ಲಿಕ್ಕೆ ಎಲ್ಲರಿಗೆ ಅವಕಾಶ ಇದೆ. ನೀವು ಈ ಕಡೆದಲ್ಲಿ ನಿಲ್ಲೋದು, ಈ ಕಡೆ ನಿಲ್ಲೋದು, ಯಾರ್ಯಾರಿಗೆ ಮಾತು ಕೇಳಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ. ಅದು ನನ್ನ ಹತ್ರ ಇದೆ. ಇಲ್ಲೇ ಇರೋದು. ನಾನು ಹೇಳ್ದು ಕೇಳಿ. ನೀವು 10 ನಿಮಿಷ ನೀವು ಮಾತಾಡಿದ್ರೆ ಸುಮ್ಮನೆ ಬೊಬ್ಬೆ ಹಾಕ್ತೀರಿ. ಅಲ್ಲಿಂದ ಅವ್ರು ಕೂಡ ಬೊಬ್ಬೆ ಹಾಕ್ತಾರೆ. ಇಲ್ಲಿ ಸುಮ್ಮನೆ ಮೈಕ್ ಇದೆ ಅಂತ ಹೇಳಿ ಬೊಬ್ಬೆ ಹಾಕುದ? ಮತ್ತೆ ಆಗುದಿಲ್ಲ ನೋಡಿ. 10 ನಿಮಿಷ ನಿಮಗೆ ಮಾಹಿತಿ. ಈಗ ಮೈಕ್ ಬಂದ ನಿಮ್ಗೆಲ್ಲ ಸಾಕಾಯ್ತು, ನಿಲ್ಲಿಸಿದೆ. ಈಗ ಮಾತಾಡು. ಆಯ್ತು ನೋಡಿ, 10 ನಿಮಿಷ ನಿಮ್ಗೆ ಟೈಮ್ ಕೊಟ್ಟಿದ್ದೇನೆ. ಯಾರಿಗಾದ್ರೂ ಯಾರಿಗೆ ಮಾತಾಡೋದು ಅರ್ಥ ಆಗ್ತದ? ನೀವು ಕೇಳು ಮಾತು ನಮ್ಗೆ ಅರ್ಥ ಆಗುದಿಲ್ಲ, ಅವ್ರು ಕೇಳುದು ನಿಮ್ಗೆ ಅರ್ಥ ಆಗುದಿಲ್ಲ. ಯಾರಿಗೆ ಬೊಬ್ಬೆ ಆಗ್ತದೆ? ಬರೇ ಇದು. ನೀವು ಮಾತಾಡುವಾಗ ನೋಡಿ, ನೀವು ಮಾತಾಡುವಾಗ ಯಾರು ಕೂಡ ಅಡ್ಡಿಪಡಿಸಲಿಲ್ಲ. ನೀವು ಮಾತಾಡುವಾಗ ಯಾರು ಅಡ್ಡಿಪಡಿಸಲಿಲ್ಲ. ಅನಗತ್ಯವಾಗಿ ಇಲ್ಲಿ ಗುಂಪಲ್ಲಿ ಮಾತಾಡುದು, ಅಲ್ಲಿ ಗುಂಪಲ್ಲಿ ಮಾತಾಡುದು, ಮೈಕಲ್ಲಿ ಶಬ್ದ ಬಂದು ಮಾತಾಡುದು, ಅದು ಆಗುದಿಲ್ಲ. ನಾವೆಲ್ಲ ಸ್ವಲ್ಪ ತಾವು ಕೇಳ್ಬೇಕಾಗ್ತದೆ. ತಾವು ಕೂಡ ಆಯ್ತು. ಮಾತಾಡುವಾಗ ಅವಕಾಶ ಕೊಟ್ಟಿದ್ದೇವೆ. ನಾವು ಮಾತಾಡಲಿಕ್ಕೆಲ್ಲ ಅವಕಾಶ ಕೊಟ್ಟಿದ್ದೇವೆ. ಮಾತಾಡುವಾಗ ಎಲ್ಲರಿಗೂ ಅವಕಾಶ ಇದೆ. ಸುಮ್ಮನೆ ಬಂದಾಗ್ಲಿಕ್ಕೆ ಅವಕಾಶ ಇಲ್ಲ. ಆಯ್ತು, ಮಾನ್ಯ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್. ಕೂತ್ಕೊಳ್ಳಿ ಪ್ಲೀಸ್. ಮಾನ್ಯ ಅಧ್ಯಕ್ಷರೇ, ರಾಜ್ಯ ಸರ್ಕಾರಿ ನೌಕರರ ವೇತನ ಭತ್ಯೆ, ಪಿಂಚಣಿ ಪರಿಷ್ಕರಣೆಯ ಬೇಡಿಕೆಗಳನ್ನು ಪರಿಷ್ಕರಿಸಲು ದಿನಾಂಕ 19/11/2022ರಂದು 7ನೇ ರಾಜ್ಯ ವೇತನ ಆಯೋಗವನ್ನು ರಚಿಸಲಾಗಿತ್ತು. ಅದರಂತೆ ವೇತನ ಆಯೋಗವು 24/3/2024ರಂದು ವರದಿ ಸಲ್ಲಿಸಿರುತ್ತದೆ.
7ನೇ ರಾಜ್ಯ ವೇತನ ಆಯೋಗದ ಶಿಫಾರಸಿನಂತೆ ಸರ್ಕಾರಿ ನೌಕರರ ವೇತನ ಸಂಬಂಧಿತ ಭತ್ಯೆ ಪಿಂಚಣಿಯನ್ನು ದಿನಾಂಕ 1/7/2022 ಅನ್ವಯವಾಗುವಂತೆ ಪರಿಷ್ಕರಿಸಿ ದಿನಾಂಕ 1/8/2024 ಅನುಷ್ಠಾನಗೊಳಿಸಲು ದಿನಾಂಕ 15/7/2024 ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿರುತ್ತದೆ. ಅದರಂತೆ ದಿನಾಂಕ 1/7/2022 ನೌಕರರ ಮೂಲ ವೇತನಕ್ಕೆ ಶೇಕಡಾ 31% ತುಟ್ಟಿ ಭತ್ಯೆ ಮತ್ತು ಶೇಕಡಾ 27.50% ಫಿಟ್ಮೆಂಟ್ ಸೇರಿಸಿ ವೇತನ ಮತ್ತು ಪಿಂಚಣಿಯನ್ನು ಪರಿಷ್ಕರಿಸಲಾಗುವುದು. ಇದರಿಂದ ನೌಕರರ ಮೂಲ ವೇತನ ಮತ್ತು ಪಿಂಚಣಿಯಲ್ಲಿ ಶೇಕಡಾ 58.50% ಹೆಚ್ಚಳವಾಗುತ್ತದೆ. ಮನೆ ಬಾಡಿಗೆ ಭತ್ಯೆಯಲ್ಲಿ ಶೇಕಡಾ 30% ಹೆಚ್ಚಳವಾಗುತ್ತದೆ. ನೌಕರರ ಕನಿಷ್ಠ ಮೂಲ ವೇತನವು ರೂ. 17,000ದಿಂದ ರೂ. 27,000ಕ್ಕೆ, ಗರಿಷ್ಠ ವೇತನವು ರೂ. 1,50,600ರಿಂದ 2,40,200 ರೂಗಳಿಗೆ ಪರಿಷ್ಕರಣೆಯಾಗುತ್ತದೆ. ನೌಕರರ ಕನಿಷ್ಠ ಪಿಂಚಣಿಯು 8,500ರಿಂದ 13,500ಕ್ಕೆ ಮತ್ತು ಗರಿಷ್ಠ ಪಿಂಚಣಿಯು 75,300ರಿಂದ 1,20,600ಕ್ಕೆ ಪರಿಷ್ಕರಣೆಗೊಳ್ಳುತ್ತದೆ. ಈ ಪರಿಷ್ಕರಣೆಯು ಅನುದಾನಿತ ಶಿಕ್ಷಣ ಸಂಸ್ಥೆ ಮತ್ತು ಸ್ಥಳೀಯ ಸಂಸ್ಥೆಗಳ ನೌಕರರು, ವಿಶ್ವವಿದ್ಯಾಲಯಗಳ ಬೋಧಕೇತರ ಸಿಬ್ಬಂದಿಗಳಿಗೆ ಅನ್ವಯವಾಗುತ್ತದೆ. ನೌಕರರ ವೇತನ ಪರಿಷ್ಕರಣೆಯಿಂದ ರಾಜ್ಯ ಸರ್ಕಾರಕ್ಕೆ ವಾರ್ಷಿಕ 20,208 ಕೋಟಿಗಳಷ್ಟು ಹೆಚ್ಚುವರಿ ವೆಚ್ಚ ಉಂಟಾಗುತ್ತದೆ. ಈ ಹೆಚ್ಚುವರಿ ವೆಚ್ಚಕ್ಕೆ 2024-25 ಆಯವ್ಯಯದಲ್ಲಿ ಅಗತ್ಯ ಅನುದಾನವನ್ನು ಮೀಸಲಿಡಲಾಗಿದೆ. ಇದು 7ನೇ ಆಯೋಗನ 7th ಪೇ ಕಮಿಷನ್ ಅದನ್ನು ಜಾರಿ ಮಾಡಲಿಕ್ಕೆ ನಿನ್ನೆ ಒಪ್ಕೊಂಡಿದ್ದೀವಿ. ಅದು 1/8ರಿಂದ ಜಾರಿಗೆ ಬರ್ತದೆ. ಎಲ್ಲ ನಾವು ಕೂಡ ಅಭಿನಂದನೆ, ಇಡೀ ನಮ್ಮ ಸರ್ಕಾರ ನೌಕರರ ಪರವಾಗಿ ನಾವು ಕೂಡ ಅಭಿನಂದನೆ ಸಲ್ಲಿಸ್ತೇವೆ ಸದನವೇ. ಈಗ ಮಾತಾಡಿದ್ರೆ ಊಟ ಆದ ನಂತರ ಈಗ ಸದನವನ್ನು ಮಧ್ಯಾಹ್ನ 12 ಗಂಟೆಗೆ ಮುಂದೂಡಲಾಗಿದೆ. ಸದನವನ್ನು ಮಧ್ಯಾಹ್ನ 2:30 ಗಂಟೆಗೆ ಮುಂದೂಡಲಾಗಿದೆ. ನಿಮ್ಮ ಈ ಬೊಬ್ಬೆಲ್ ನಮಗೆಲ್ಲ ತಪ್ಪಿದೆಯಲ್ಲ.